ತಮ್ಮ ಬರ್ತಾ ಇರೋದು ಇಷ್ಟ ಇಲ್ವಾ? ನಿನಗೆ ಈ ಮಗು ಬೇಡ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ ರಶ್ಮಿ ಅಮ್ಮ. ನೀವ್ ಯಾಕೊಂಥರ ಬೇಸರ ಹಾಕಿದ್ದೀರಾ? ಮತ್ ನೀನ್ ಯಾಕೆ ಒಂಥರ ಆಗ್ಬಿಟ್ಟೆ? ಏನೋ ವಿಷಯ ಇದೆ, ನೀನ್ ನನ್ನಿಂದ ಮುಚ್ಚಿಡ್ತಿದ್ಯಾ? ಏನದು? ಇಲ್ಲ, ಹಾಗೇನಿಲ್ಲ. ನೀವು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಅಷ್ಟೇ. ಹುಷಾರಾಗಿರ್ಬೇಕಾ? ಹುಷಾರಾಗಿರ್ಬೇಕು ಅಂತ ಹೇಳ್ತಿದ್ಯಾ ಅಂದ್ರೆ ಏನೋ ವಿಷಯ ಇದೆ. ಏನಾಯ್ತು? ಈ ವಿಷಯದಲ್ಲಿ ನಿನಗೇನಾದ್ರೂ ತಪ್ಪು ಕಾಣಿಸ್ತಿದ್ಯಾ ಕಂದ? ಹಾಗೇನಾದ್ರೂ ಇದ್ರೆ ಮುಚ್ಚಿಡ್ಬೇಡ, ನನಗೆಲ್ಲ ಗೊತ್ತಾಗ್ಬೇಕು. ನೀನು ಹೇಳು. ಅಯ್ಯೋ ಇಲ್ಲ ರಶ್ಮಿ ಅಮ್ಮ, ನೀವು ಗರ್ಭಿಣಿ ಅಲ್ವಾ, ಇಂಥ ಸಮಯದಲ್ಲಿ ಹುಷಾರಾಗಿರ್ಬೇಕು ಅಂತಂದೆ ಅಷ್ಟೇ. ಹೌದಾ? ಹಾಗಿದ್ರೆ ನಿಜವಾಗ್ಲೂ ಏನು ತಾಪತ್ರಯ ಇಲ್ಲ ತಾನೆ? ಖಂಡಿತ ಇಲ್ಲ ರಶ್ಮಿ ಅಮ್ಮ, ನೀವು ಧೈರ್ಯವಾಗಿರಿ. ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳಿ. ಊಟ ತಿಂಡಿ ಹೊತ್ತಿಗೆ ಸರಿಯಾಗಿ ಮಾಡಿ. ಹೊಟ್ಟೆನಲ್ಲಿರೋ ನನ್ನ ತಮ್ಮನ ಉಪವಾಸ ಬೀಳಿಸ್ಬೇಡಿ. ನೀವು ಚೆನ್ನಾಗಿದ್ರೆ ನನ್ನ ತಮ್ಮನೂ ಚೆನ್ನಾಗಿರ್ತಿದೆ. ನಾನು ಹೇಳಿದ್ದು ಆ ಅರ್ಥದಲ್ಲಿ. ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಯ್ತು ಅನ್ಸತ್ತೆ. ಹ್ಞೂ ಕಂದ, ನೀನು ಹೇಳ್ದ ಹಾಗೆ ಆಗಲಿ. ನಿನ್ನ ತಮ್ಮನ ಚೆನ್ನಾಗಿ ನೋಡ್ಕೋತೀನಿ. ನಾನಿನ್ ಬರ್ತೀನಿ. ಉದ್ಭವಿಸು ಬಾ. ಓಂ ಭೂತಚಾರಣೆ ನಮಃ. ಓಂ ಪ್ರೇತಚಾರಣೆ ನಮಃ. ಓಂ ಭೂತಚಾರಣೆ ನಮಃ. ಓಂ ಪ್ರೇತಚಾರಿಣೆ ನಮಃ. ಓಂ ಭೂತಾಯ ಪ್ರೇತಾಯ ನಮಃ. ಜೈ ಭೂತ ಪ್ರೇತ ಪಿಶಾಚಿ. ಅಗ್ನಿಭೂತವೇ ಧಾವಿಸಿ ಬಾ. ಅಗ್ನಿ ಪ್ರೇತವೇ ಅವತರಿಸು ಬಾ. ಜೈ ಭೂತ ಪ್ರೇತ ಪಿಶಾಚಿ. ಅಗ್ನಿಭೂತವೇ ಧಾವಿಸಿ ಬಾ. ಅಗ್ನಿ ಪ್ರೇತವೇ ಅವತರಿಸು ಬಾ. ರಶ್ಮಿ, ಬಂಗಾರಿ ಬರೋ ಹೊತ್ತಾಯ್ತು. ಅವನು ಬಂದ ಕೂಡಲೇ ನೀನು ಬಸರಿ ಆಗಿರೋ ವಿಷಯ ತಿಳಿಸು. ಅವನಿಗೆ ಖುಷಿ ಆಗುತ್ತೆ. ಇಲ್ಲ ಅಜ್ಜಿ, ನಾನು ಹೇಳಲ್ಲ. ನನಗೆ ನಾಚಿಕೆ ಆಗುತ್ತೆ. ನೀವೇ ಅವ್ರಿಗೆ ಹೇಳಿ. ಹಾಗಂದ್ರೆ ಹೇಗೆ? ನೀನು ಹೇಳಿದ್ರೆ ತಾನೇ ಅವನಿಗೆ ಖುಷಿ ಆಗೋದು. ನೋಡು, ನಾನು ಕರಿಬಸವ ಹೊರಗಡೆ ಇರ್ತೀವಿ. ನೀನು ಅವನು ಬಂದ ಕೂಡಲೇ ಎಲ್ಲ ವಿಷಯ ತಿಳಿಸಿ ಮಾತಾಡ್ತಾ ಇರು.
ರಶ್ಮಿ ರಶ್ಮಿ ಸ್ವಲ್ಪ ಕಾಫಿ ತಗೊಂಡ್ ಬಾ. ನಾನು ಕೇಳಿದ ಕಾಫಿ ಸಿಹಿ ಯಾಕೆ ಕೊಡ್ತಿದ್ಯಾ? ನಾನು ಆಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ಯಾಕೇನು ಮಾತಾಡ್ತಿಲ್ಲ? ನೀವು ತಂದೆ ಆಗ್ತಿದ್ದೀರಾ? ನಿಜ ಹೇಳ್ತಿದ್ಯಾ ರಶ್ಮಿ? ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ರಶ್ಮಿ? ನೀನು ಇಂಥದ್ದೊಂದು ಉಡುಗೊರೆ ಕೊಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ನೀನೊಬ್ಬ ವಾರಸ್ದಾರ ನಿಂತ್ಕೊಟ್ಬಿಡು, ಬೇರೆ ಏನು ಕೇಳಲ್ಲ. ರಶ್ಮಿ 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 ಕರೆದ್ರಾ? ಇಲ್ಲ, ಆಗ್ಲಿಂದ ಕೂಗ್ತಾನೆ ಇದ್ದೀನಿ. ಯಾವ ಲೋಕದಲ್ಲಿ ಇದೆಯಾ ನೀನು? ಸ್ವಲ್ಪ ಕೇಳಲ್ವಾ ನಿಂಗೆ? ಅದು ಅದು ನಾನು ಕೇಳಿದ್ದು ಕಾಫಿ, ಸಿಹಿ ಅಲ್ಲ. ನಂಗೆ ಕಾಫಿನೇ ಬೇಕು, ತಗೊಂಡ್ ಬಾ ಹೋಗೋ. ಯಾಕೆ ಹಾಗೆ ನಿಂತ್ಬಿಟ್ಟೆ? ಕಾಫಿ ತಗೊಂಡ್ ಬಾ. ಕಾರಣ ಇಲ್ಲದೆ ಸಿಹಿ ತರ್ತೀನಾ? ಯಾಕೆ ಸಿಹಿ ತಂದಿದ್ದೀನಿ ಅಂತನಾದ್ರೂ ಕೇಳ್ಬೋದಲ್ವಾ? ಹೌದಲ್ವಾ? ಯಾಕೆ? ನಮ್ಮನೆಗೆ ಒಬ್ರು ಹೊಸ ಅತಿಥಿ ಬರ್ತಿದ್ದಾರೆ. ಹೊಸ ಅತಿಥಿನ? ಯಾರು? ಯಾರು ಅಂದ್ರೆ ನಿಮ್ಗೊಬ್ಬ ವಾರಸ್ದಾರ ಬೇಡ್ವಾ? ಅವನ್ ತೇಟ್ ನೋಡೋಕ್ ನಿಮ್ ಥರಾನೇ ಇರೋದು ಬೇಡ್ವಾ? ನಮ್ಮನೆಗೆ ನಮ್ಮಿಬ್ಬರು ಪ್ರೀತಿ ಫಲವಾಗಿ ಒಂದು ಪುಟ್ಟು ಪಾಪು ಬರ್ತಿದ್ದಾನೆ ಕಣ್ರಿ. ನಮಗೆ ಮಗು ಆಗ್ತಿದೆ. ಅಲ್ಲ, ನಾನು ಹೇಳಿದ ವಿಷಯ ನಿಮಗೆ ಸಂತೋಷ ಆಗಲಿಲ್ವಾ? ಯಾಕೆ ಹೀಗೆ ಗರ ಬಡ್ದವ್ರ ಹಾಗೆ ನಿಂತಿದ್ದೀರಾ? ನನಗೆ ಮಗು ಆಗ್ತಿರೋ ವಿಷಯ ನಿಮ್ಗೆ ಇಷ್ಟ ಆಗಲಿಲ್ಲ, ನೀವು ಸಂತೋಷ ಪಡ್ತಿಲ್ಲ. ನನಗೆ ಅರ್ಥ ಆಗ್ತಿದೆ. ನಿಮ್ಮ ಮನಸ್ಸಲ್ಲಿ ಏನೋ ಇದೆ, ನೀವು ನನಗೆ ಹೇಳ್ತಿಲ್ಲ. ಅಂದ್ರೆ ನನ್ನ ಮಗು ನಿಮಗೆ ಬೇಡ, ನಿಮಗೆ ಸಂತೋಷನೇ ಆಗ್ತಾ ಇಲ್ಲ. ಲಕ್ಷ್ಮಿ, ಯಾಕಮ್ಮ? ಯಾಕಂತ ಇದೆಯಾ? ಏನಾಯ್ತು?
ಈಗ ತಾನೇ ನಮಗೆಲ್ಲ ಸಿಹಿ ಸುದ್ದಿ ಕೊಟ್ಟಿದ್ಯಾ, ಈಗ ನೋಡಿದ್ರೆ ಈಗ ಕಣ್ಣೀರು ಹಾಕ್ತಿದ್ದಿಲ್ಲ. ಯಾಕೆ, ಏನಾಯ್ತು ನಿನಗೆ? ಬಿಡಿ ಅಜ್ಜಿ, ನಾನು ಗರ್ಭಿಣಿ ಆಗಿರೋ ವಿಷಯ ನಿಮ್ಮ ಮೊಮ್ಮಗಂಗೆ ಸ್ವಲ್ಪನೂ ಸಂತೋಷ ಆಗಿಲ್ಲ. ನಾನು ಎಷ್ಟು ಖುಷಿಯಿಂದ ಹೇಳಿದೆ, ಆದ್ರೆ ಅವರು ಗರ ಬಡ್ದವ್ರ ಥರ ನಿಂತಿದ್ರು. ನನ್ನ ಹೊಟ್ಟೆಲ್ ಮಗು ಹುಡ್ತಾ ಇರೋದು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಬೇಡವಾಗ್ದಿರೋ ಮಗು ನನಗೂ ಬೇಡ ಬಿಡಿ. ರಶ್ಮಿ, ಹಾಗೆಲ್ಲ ಆತ್ರಪಟ್ಟು ಏನೆಲ್ಲ ಮಾತಾಡಬಾರ್ದಮ್ಮ. ನಿನಗೆ ಮಗು ಆಗ್ತಿದೆ ಅಂದರೆ ಅವನಿಗೆ ಸಂತೋಷ ಆಗದೆ ಇರುತ್ತಾ? ಅವನು ಏನು ಯೋಚನೆ ಮಾಡ್ತಿದ್ನೋ ಏನೋ, ನಾನು ಅವನ ಹತ್ರ ಮಾತಾಡ್ತೀನಿ ಇರು. ಗರ್ಭಿಣಿ ಹೆಂಗ್ಸಮ್ಮ ನೀನು, ಕಣ್ಣೀರು ಹಾಕ್ಬೇಡ. ರಶ್ಮಿ, ರಶ್ಮಿ, ಯಾಕೆ ಯಾಕೆ ಕಣ್ಣೀರು ಹಾಕ್ತಾ ಇದೀಯಾ? ಏನಾಯ್ತು ಏನಾಯ್ತು ನನ್ನ ಮಗಳಿಗೆ? ಹಾಗೇನಾಗಿಲ್ಲ, ಸುಮ್ಮನೆ ಹಾಗೆ ಕಣ್ಣೀರು ಹಾಕ್ತಿದ್ಲು ಅಷ್ಟೇನೆ. ಏನಿಲ್ಲ, ನಾನು ಕೇಳಿಸ್ಕೊಂಡೆ. ಮೊದಲನೇ ಸರ್ತಿ ನನ್ನ ಮಗಳು ಗರ್ಭಿಣಿ ಆಗಿದ್ದಾಳೆ, ಅವಳು ಸಂತೋಷವಾಗಿರ್ಬೇಕು. ಯಾಕೆ ಹೇಳ್ತಿದೀಯಾ? ನೀನು ಸಂತೋಷವಾಗಿರೋದಕ್ಕೆ ಇವ್ರು ಬಿಟ್ರೆ ತಾನೆ ಯಾವಾಗ್ಲೂ ಕಣ್ಣೀರೇ ಹಾಕ್ಸೋದು. ಮನುಷ್ಯ ಇವರು, ರಾಕ್ಷಸರು. ರೇ, ಯಾರಂದ್ರೆ ಮನುಷ್ಯರಲ್ಲ ಅಂತ ಹೇಳ್ತಿರೋದು ನೀವು? ಬಾರಪ್ಪ ಅಳಿದೇವ್ರೆ, ನನ್ನ ಮಗಳು ಮೊದಲನೇ ಸಲ ಗರ್ಭಿಣಿ ಆಗ್ತಿದ್ದಾಳೆ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಬಿಟ್ಟು ಕಣ್ಣೀರ್ ಹಾಕಿಸ್ತಿದೆಯಲ್ಲ, ಅಂಥವ್ರನ್ನ ಏನಂತ ಕರೀತಾರೆ? ರಾಕ್ಷಸರಂದೆ. ಹೌದು, ನಾವು ಮನುಷ್ಯರಲ್ಲ. ಹಾಗಿದ್ಮೇಲೆ ನಿಮ್ಮ ಮಗಳು ನನಗೆ ಯಾಕೆ ಕೊಟ್ಟು ಮದುವೆ ಮಾಡಿದ್ರಿ? ನಾನೆಲ್ಲಿ ಮದುವೆ ಮಾಡ್ಕೊಟ್ಟೆ? ಈ ಸಂಬಂಧ ಬೇಡ, ಈ ಹುಡುಗ ಬೇಡ ಅಂತ ಬಡ್ಕೊಂಡೆ. ಆದ್ರೆ ನನ್ನ ಮಗಳಿಗೆ ಅದ್ ಏನ್ ಮೋಡಿ ಮಾಡಿ ಮಂಕ್ ಬೂದಿ ಎರ್ಚಿದ್ರೋ ಗೊತ್ತಿಲ್ಲ, ಅವಳಂತೂ ನನ್ನ ಮಾತು ಕೇಳಿಲ್ಲ. ಈಗ ನೋಡು, ಅನುಭವಿಸ್ತಾ ಇದ್ದಾಳೆ. ಎಲ್ಲ ನನ್ನ ಕರ್ಮ. ಕರ್ಮ ನಿಮ್ದಲ್ಲ, ನಂದು. ಎಲ್ಲಿಂದ ಗಂಟು ಬಿದ್ದೋ? ನಾವ್ಯಾಕಪ್ಪ ಗಂಟು ಬೀಳೋಣ? ನೀನ್ ಎಲ್ಲಿಂದ ಗಂಟು ಬಿದ್ದೋ ನಮ್ಮ ಕರ್ಮಕ್ಕೆ? ನಾನಲ್ಲ, ನೀವೇ. ನೀನು ಏ ಬಂಗಾರಿ, ಸ್ವಲ್ಪ ಸಮಾಧಾನ ಆಗಿರೋ. ಸಂಬಂಧದಲ್ಲಿ ಈ ರೀತಿಯಲ್ಲಿ ಮುನ್ಸು ಮಾಡ್ಕೋಬಾರ್ದು ಕಣೋ. ಇದೆಲ್ಲ ನನ್ಗೆ ಹೇಳ್ಬೇಡಿ, ಅವ್ರಿಗೆ ಹೇಳಿ. ನನಗೆ ಹೇಳೋದಲ್ಲ, ಮೊದಲು ನೀನ್ ತಿಳ್ಕೊ. ನೀವು ಮೊದಲು ತಿಳ್ಕೊಳ್ಳಿ, ಆಮೇಲೆ ನನಗೆ ಹೇಳಿ. ನೀನ್ ತಿಳ್ಕೊ, ನಾನ್ ತಿಳ್ಕೊಳ್ಳೋದಲ್ಲ. ನೀವು ತಿಳ್ಕೊಳ್ಳಿ. ಹೇಳದ್ನಲ್ವಾ, ನೀನ್ ತಿಳ್ಕೊ. ನಾನಲ್ಲ, ನೀವು ತಿಳ್ಕೊಳ್ಳಿ. ಸಾಕು. ನೀನು ಯಾಕಮ್ಮ ಇಲ್ಲಿಗೆ ಬರೋದಕ್ಕೆ ಹೋದೆ? ಏನೇ ಹೀಗೆ ಕೇಳ್ತಿದೀಯಾ? ನೀನ್ ಗರ್ಭಿಣಿ ಆಗಿರೋ ವಿಷಯ ರಾಜಲಕ್ಷ್ಮಿ ಅವರು ಹೇಳಿ ಕಳ್ಸಿದ್ರು. ಖುಷಿಯಿಂದ ಓಡ್ ಬಂದೆ ನಿನ್ನ ನೋಡೋದಕ್ಕೆ. ನೀನ್ ನೋಡಿದ್ರೆ ಕಣ್ಣೀರ್ ಹಾಕೊಂಡು ನಿಂತಿದೀಯ. ಯಾವ ತಾಯಿಗೆ ಆಗ್ಲಿ ಇಂಥ ಸ್ಥಿತಿಲಿ ಮಗಳು ಕಣ್ಣೀರ್ ಹಾಕಿದ್ರೆ ದುಃಖ ಆಗಲ್ವೇನೆ, ನೋವಾಗಲ್ವೇನೆ, ಸಿಟ್ಟು ಬರಲ್ವೇನೆ? ಬಂದಿದ್ದಾಯ್ತಲ್ವಾ, ನನ್ನನ್ನು ನೋಡಿದ್ದು ಆಯ್ತಲ್ವಾ? ಸರಿ, ನೀನಿನ್ ಹೊರಡು. ಏನೇ ಹೀಗೆ ಮಾತಾಡ್ತಿದ್ಯಾ? ನನಗೆ ನನ್ನ ಗಂಡಂಗೆ ಅವಮಾನ ಮಾಡೋದಾದ್ರೆ ನೀನು ಇಲ್ಲಿಗೆ ಬರಲೇಬೇಡ. ನನಗೆ ನನ್ನ ಗಂಡ, ಮನೆ, ಮಕ್ಕಳು ಇದೇ ತುಂಬ ಮುಖ್ಯ. ಆಯ್ತು ಕಣೆ, ಹೋಗ್ತೀನಿ ಬಿಡು. ನಿನ್ನ ನೋಡೋದಕ್ಕೆ ಅಂತ ಬಂದಲ್ಲ, ಒಳ್ಳೆ ಮರ್ಯಾದೆ ಸಿಕ್ತು ನನಗೆ. ಅಮ್ಮ ಬನ್ನಿ ಒಳಗಡೆ. ಅವಳೇನೋ ಹಾಗೆ ಮಾತಾಡಿದ್ಲು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಳಗೆ. ಯಾಕಮ್ಮ ಬರಬೇಕು? ಮರ್ಯಾದೆ ಇಲ್ಲದೆ ಇರೋ ಜಾಗದಲ್ಲಿ ನಾನು ಬರಲ್ಲ. ಹೋಗ್ತೀನಿ ಕಣೆ. ಏನು ಬಂಗಾರಿ ಇದೆಲ್ಲ? ಯಾಕೋ ಯಾಕೋ ನೀ ಮತ್ತೆ ಹಾಗೆಲ್ಲ ಮಾತಾಡ್ದೆ? ಅಜ್ಜಿ, ಅವರಿಗೇನು ಅನ್ಬಿಡಿ, ದಯವಿಟ್ಟು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನೋಡಿದೇನ ಬಂಗಾರಿ, ರಶ್ಮಿ ನಿನ್ ಬಗ್ಗೆ ಎಷ್ಟೊಂದು ಗೌರವ ಇಟ್ಕೊಂಡಿದ್ದಾಳೆ ಅಂತ. ಅವ್ರ ಅಮ್ಮ ನಿನ್ಗೇನು ಅಂದ್ರು ಅದನ್ನ ಅವಳಿಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ತುಂಬಾ ಒಳ್ಳೆ ಹುಡುಗಿ ಕಣೋ ರಶ್ಮಿ. ಹೋಗು, ಅವಳಿಗೆ ಸಮಾಧಾನ ಮಾಡು. ಹೋಗೋ. ಅಗ್ನಿಭೂತವೇ ಧಾವಿಸಿ ಬಾ,
ಅಗ್ನಿ ಪ್ರೇತವೇ ಅವತರಿಸು ಬಾ. ಛೈ ಭೂತ ಪ್ರೇತ ಪಿಶಾಚಿ, ಅಗ್ನಿಭೂತವೇ ಧಾವಿಸಿ ಬಾ. ಅಗ್ನಿ ಪ್ರೇತವೇ ಅವತರಿಸು ಬಾ. ಛೈ ಭೂತ ಪ್ರೇತ ಪಿಶಾಚಿ, ಅಗ್ನಿಭೂತವೇ ಧಾವಿಸಿ ಬಾ. ಅಗ್ನಿ ಪ್ರೇತವೇ ಅವತರಿಸು ಬಾ. ಬಂದ್ಯಾ? ಬಾ. ಸ್ವಾಗತ ನಿನಗೆ, ಸುಸ್ವಾಗತ. ನಿನ್ನೂರಿವ ಕೆನ್ನಾಲ್ಗೆಯಿಂದ ಸುಟ್ಟು ಭಸ್ಮ ಮಾಡ್ಬಿಡ್ಬೇಕು. ಇಡೀ ಹಳ್ಳಿನೇ ಸುಟ್ಬಿಡ್ಬೇಕು. ಆ ಹಿರಣ್ಮಯಿ ಇರೋರನ್ನ ಸುಟ್ಟು ಬೂದಿ ಮಾಡ್ಬಿಡು. ನಿನ್ನ ಬೆಂಕಿ ಜ್ವಾಲೆಯನ್ನು ಉಗುಳಿ ಎಲ್ಲರನ್ನು ಆಹುತಿ ತಗೋ. ಆ ಹಿರಣ್ಮಯಿನ ಭಸ್ಮ ಮಾಡು. ಬನ್ನಿ ಹೋಗೋಣ.